ಇನ್ನು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷದಿಂದಾಗಿ LPG ಸಿಲಿಂಡರ್ ಅಭಾವ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಏಜೆನ್ಸಿಗಳ ಮುಂದೆ ಜನ ಕ್ಯೂ ನಿಂತು ಸಿಲಿಂಡರ್ ಪಡೆಯೋದಕ್ಕೆ ಪಾಪ ಪರದಾಡ್ತಾ ಇದ್ದಾರೆ. ಇತ್ತ ಹೋಟೆಲ್ ಉದ್ಯಮಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ. ವಾಣಿಜ್ಯ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಕೊರತೆ ಹಾಗೂ ತಾರತಮ್ಯ ನಡೀತಾ ಇದೆ ಅಂತ ಆರೋಪಿಸಿ ರಾಜ್ಯ ಹೋಟೆಲ್ಗಳ ಸಂಘ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನ ಇದೀಗ ಹೈಕೋರ್ಟ್ ವಜಾಗೊಳಿಸಿದೆ. ಸೊ ಈಗ ಹೋಟೆಲ್ ನವರ ವಾದ ಏನು ಅಂತಂದ್ರೆ, ತಮಿಳುನಾಡಲ್ಲಿ 8,500, ಕೇರಳದಲ್ಲಿ 4,200 ಸಿಲಿಂಡರ್ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಕೊಡ್ತಾ ಇದ್ದಾರೆ. ಕೇರಳದಲ್ಲಿ 4,200 ಮತ್ತು ತಮಿಳುನಾಡಲ್ಲಿ 8,500 ಸಿಲಿಂಡರ್ಗಳನ್ನ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ರಾಜ್ಯದಲ್ಲಿ ಕೇವಲ 1,000 ಸಿಲಿಂಡರ್ಗಳನ್ನ ಮಾತ್ರ ಕೊಡ್ತಾ ಇದ್ದಾರೆ ಹೋಟೆಲ್ಗಳಿಗೆ. ಹೀಗಾಗಿ ರಾಜ್ಯ ಸರ್ಕಾರ ಸಿಲಿಂಡರ್ ವಿತರಣೆಯ ಮಾರ್ಗಸೂಚಿಯನ್ನ ಸರಿಯಾಗಿ ಪಾಲಿಸ್ತಾ ಇಲ್ಲ ಅಂತ ಈಗ ಅಸೋಸಿಯೇಷನ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರ ರಾಜತಾಂತ್ರಿಕ ಮಟ್ಟದಲ್ಲಿ ಮಾತುಕತೆ ನಡೆಸ್ತಾ ಇದೆ. ತೈಲ ಅನಿಲ ಪೂರೈಕೆ ಸಂಪೂರ್ಣವಾಗಿ ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಕೇಂದ್ರ ಸರ್ಕಾರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ತಮ್ಮ ವಾದವನ್ನ ಮಂಡನೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಕಚ್ಚಾ ತೈಲ ಮತ್ತು LPG ಉತ್ಪಾದನೆ ಆಗಲ್ಲ. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಇಲ್ಲ ಪರಿಸ್ಥಿತಿ ಉತ್ತಮವಾಗಿದೆ. ಯುದ್ಧದ ಸ್ಥಿತಿ ಇರುವಾಗ ಕೋರ್ಟ್ ಈ ಬಗ್ಗೆ ಹಸ್ತಕ್ಷೇಪ ಮಾಡಲಾಗೋದಿಲ್ಲ ಅಂತ ಸಚಿನ್ ಶಂಕರ್ ಮುಗುದಂ ಅವರು ಹೈಕೋರ್ಟ್ ನ್ಯಾಯಮೂರ್ತಿಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಸೊ ಈಗ ಮತ್ತೆ ಅಗೇನ್ ತಮಿಳ್ನಾಡಿಗೆ ಜಾಸ್ತಿ ಸಿಲಿಂಡರು, ಕೇರಳಗೆ ಜಾಸ್ತಿ ಸಿಲಿಂಡರು, ಕರ್ನಾಟಕಕ್ಕೆ ಮಾತ್ರ ಕಡಿಮೆ ಸಿಲಿಂಡರು. ಇದ್ರ ಬಗ್ಗೆ ಕೋರ್ಟ್ ಕೂಡ ಮೆಟ್ಟಿಲೇರಿದ್ದಾರೆ. ಅಲ್ಲಿ ಕೂಡ ಅಂತಾರಾಷ್ಟ್ರೀಯ ಬಿಕ್ಕಟ್ಟು ಏನು ಸೃಷ್ಟಿಯಾಗಿದೆ ಅನ್ನೋದ್ರ ಬಗ್ಗೆ ಅಲ್ಲಿ ವಕೀಲರು ತಮ್ಮ ವಾದ ಮಂಡನೆ ಮಾಡಿದ್ದಾರೆ. ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ ಅಲ್ಲಿ ಎಲೆಕ್ಷನ್ ಇದೆ ಅಂದ್ರೆ ಕರ್ನಾಟಕಕ್ಕೆ ಕಡಿಮೆ ಪೂರೈಕೆ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು, ಹೌದಲ್ವಾ? ಕಂಪೇರ್ ಟು ತಮಿಳ್ನಾಡು, ಕಂಪೇರ್ ಟು ಕೇರಳ ನಮಗೆ ಮಾತ್ರ ಕಡಿಮೆ ಸಪ್ಲೈ ಆಗ್ತಾ ಇದೆ ಅಂತನಾ, ಪೂರೈಕೆ ಆಗ್ತಾ ಇದೆ ಅಂತನಾ? ಹಾಗೆ ಆಗಿದೆ. ಸೊ ಬಿಕಾಸ್ ಅಲ್ಲಿ ಎಲೆಕ್ಷನ್ಸ್ ಇದೆ, ಹೀಗಾಗಿ ಅಲ್ಲಿ ಜಾಸ್ತಿ ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕ ಸರ್ಕಾರನು ಇಂಥದಕ್ಕೆ ಕಾಯ್ತಾ ಇರುತ್ತೆ, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕೆ. ಈಗ ಇವರು ಅಸೋಸಿಯೇಷನ್ ಅವರು ಹೋಗಿರೋದಕ್ಕೆ ಈಗ ಸಾಲಿಸಿಟರ್ ಜನರಲ್ ಅವರು ಕೊಟ್ಟಿರುವಂತಹ ಅಥವಾ ಮಂಡಿಸಿರುವಂತಹ ವಾದ ನೋಡಿದ್ರೆ ಈಗ ಪೂರೈಕೆ ಕಡಿಮೆ ಇದೆ ಅಂತಾನೆ ತಾನೆ ಕರ್ನಾಟಕಕ್ಕೆ. ಸೊ ಈ ವಿಚಾರದಲ್ಲಿ ನಾವೇನು ಕೂಡ ತೀರ್ಮಾನವನ್ನ ತೆಗೆದುಕೊಳ್ಳಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿಗಳು. ಈ ಮಧ್ಯೆ KH ಮುನಿಯಪ್ಪನವರು ಸಚಿವರು ಮಾತಾಡಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ. ಒಂದು ವಾರದೊಳಗಡೆ ಯಾರು ಈ BPL, IOC, HPCL ಉಪಯೋಗಿಸುವಂತವರೆಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಬೇಕು. ಬಟ್ ಅವರ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಇದನ್ನ ನಾವು ಸಲಹೆಯನ್ನು ಮಾಡಿದ್ದೀವಿ. ಇದನ್ನ ಕಾನೂನು ಕೇಂದ್ರ ಸರ್ಕಾರ ಹೇಳಿದೆ. ನಮಗೆ ರಿಜಿಸ್ಟರ್ ಯಾರಿದ್ದಾರೆ ಅಂತ ಗೊತ್ತಾಗದಿದ್ರೆ ಸಿಲಿಂಡರ್ ಯಾರು ತಗೊಂಡು ಹೋಗ್ತಾರೆ, ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಯಾರೋ ಬಂದು ಆ ಸಿಲಿಂಡರ್ ತಗೊಳ್ತಾರೆ, ಬ್ಲಾಕ್ ಮಾರ್ಕೆಟ್ಗೆ ಹೋಗ್ತದೆ. ಇಂಥವನ್ನೆಲ್ಲ ತಡಿಬೇಕಾದ್ರೆ ನಾವು ಗೈಲ್ ಅಥಾರಿಟಿ ಆಫ್ ಇಂಡಿಯಾನಲ್ಲಿ 1 ವಾರ ಟೈಮ್ ಇದೆ. ಅದು ಇವತ್ತೇ ಮಾಡ್ಬೇಕಂತ ಕೇಂದ್ರ ಸರ್ಕಾರ ಇದೆ. ರಾಜ್ಯ ಸರ್ಕಾರ ಅದನ್ನ ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಮನವಿ ಮಾಡ್ತಾ ಇದ್ವಿ, 1 ವಾರದೊಳಗಡೆ ಎಲ್ಲಾ ಕಮರ್ಷಿಯಲ್ ಉಪಯೋಗಿಸುವಂತವರು ಆ ಸಂಸ್ಥೆಗಳಲ್ಲೂ ಹೋಟೆಲ್ ಮೇಜರ್ ಆಗಿ ಇವರು ಗೈಲ್ ಕಂಪನಿಯಲ್ಲಿ ರಿಜಿಸ್ಟರ್ ಮಾಡಿದ್ರು. ಉದ್ದೇಶ ಏನಂದ್ರೆ ಮುಂದಿನ ದಿನಗಳಲ್ಲಿ ಗೈಲು ಕೂಡ ಹೆಚ್ಚಿನ ರೀತಿಯಲ್ಲಿ ಸಪ್ಲೈ ಮಾಡೋದಕ್ಕೆ ಒಂದು ಅವಕಾಶ ಮಾಡ್ಕೊಳ್ತಾರೆ. ಈಗ ಎಲ್ಲಿ ಗೈಲ್ದು ಪೈಪ್ ಲೈನ್ ಹೋಗಿದೆ ಅದರ ಪಕ್ಕದಲ್ಲಿ ಕೂಡ ಕೊಡಕ್ಕೆ ಅವಕಾಶ ಆಗ್ತದೆ. ಜೊತೆಗೆ ನಮ್ಗೆ ದಾಖಲೆ ಇಲ್ದಿರಿದ್ರೆ ಮತ್ತೆ ಕೊಡೋದಕ್ಕಾಗಲ್ಲ. ಬ್ಲಾಕ್ ಮಾರ್ಕೆಟ್ಗೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ನಿರ್ಣಯವನ್ನು ಮಾಡಿದೆ. ಅದನ್ನ ಒಪ್ಕೋಬೇಕಾಗ್ತದೆ.
1 ವಾರದೊಳಗಡೆ ಯಾರು ಕಮರ್ಷಿಯಲ್ ಸಿಲಿಂಡರ್ ಉಪಯೋಗಿಸ್ತೀರಿ ಅವರೆಲ್ಲರೂ ಕೂಡ ರಿಜಿಸ್ಟರ್ ಮಾಡ್ಬೇಕು ಅನ್ನೋದು ಒಂದು ತೀರ್ಮಾನ ಆಗಿದೆ. ಇದನ್ನು ಮಾಡಲೇಬೇಕಾಗ್ತದೆ. ಅದೇನೋ ಅಂತಾರಲ್ಲ, ಏನೂ ಇಲ್ಲ ಇವರು ರಿಜಿಸ್ಟ್ರೇಷನ್ ಮಾಡಿಸ್ರಿ ಅದು ಮಾಡಿಸ್ರಿ, ಅಲ್ಲ ಮಾಡಿಸ್ಬೇಕು ಕರೆಕ್ಟ್. ಇಂಥ ಕ್ರೈಸಿಸ್ ಆದಾಗ ಮಾತ್ರ ನಿಮಗೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಕೂಡ ನೆನಪಿಗೆ ಬರುತ್ತೆ. ಅದಕ್ಕಿಂತ ಮುಂಚೆ ಈ ಥರದ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ನೆನಪಿಗೆ ಬರೋದಿಲ್ಲ. ಬಟ್ ಭಾಳಷ್ಟು ಹೋಟೆಲ್ ರೆಸ್ಟೋರೆಂಟ್ಗಳು ಬಾಗಿಲು ಹಾಕಿವೆ, ಭಾಳಷ್ಟು ಹೋಟೆಲ್ ರೆಸ್ಟೋರೆಂಟ್ಗಳು ಬಾಗಿಲು ಹಾಕಿವೆ. ಹೀಗಾಗಿ ಪಾಪ ಅವ್ರ ಬದುಕುಗಳು, ಅವ್ರ ಪರಿಸ್ಥಿತಿಗಳು, ಅವರನ್ನೇ ನಂಬಿಕೊಂಡು ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರು, ಇದು ನಿಜಕ್ಕೂ ಕೂಡ ಇದು ಲಾಕ್ಡೌನ್ ಅಲ್ಲ, ಲಾಕ್ಡೌನ್ 100% ಅಂದರೆ ಅಟ್ಲೀಸ್ಟ್ ನಾವು ಇವಾಗ 25% ಅಂಥದ್ದೇ ವಾತಾವರಣಕ್ಕೆ ಎಂಟ್ರಿ ಆಗಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಹೌದಲ್ವಾ? ಈಗ ಜನಸಾಮಾನ್ಯರ ಪರಿಸ್ಥಿತಿ ಯಾರು ಅರ್ಥ ಮಾಡ್ಕೊಳ್ತಾರೆ? ಅಂದರೆ ಈಗ ಇಡೀ ಪ್ರಪಂಚ ಅನುಭವಿಸ್ತಾ ಇದೆ, ನೀವು ಅನುಭವಿಸಿ, ಬದುಕೋರು ಬದುಕ್ರಿ, ಸಾಯರಿ ಅಷ್ಟೇ.